ಓಂ ಶ್ರೀ ದುರ್ಗಾಯ ನಮಃ. ನಿನ್ನೆ ಸ್ವಲ್ಪ ಎದ್ದೇಳಿಗೆ ಲೇಟ್ ಆಗಿತ್ತು ವೀಕ್ಷಕರೇ, ಯಾಕಂದ್ರೆ ಸುಸ್ತಾಗಿತ್ತಲ್ಲ, ಅದಕ್ಕೆ ಎದ್ದೇಳಿಗೆ ಲೇಟ್ ಆಗಿತ್ತು. ಸಂಚಾರಕ್ಕೆ ಹೋದಾಗ ಹಾಗೆ ಆಗುತ್ತೆ. ಆಮೇಲೆ ಸರಿಯಾಗಿ ಅಳವಡಿಸ್ಕೊಂಡ್ಮೇಲೆ ಸೆಟ್ ಆಗತ್ತೆ. ಹಾಗೆ ಅಲ್ವಾ? ಕೆಲವೊಮ್ಮೆ ಕಷ್ಟ ಬಂದಾಗ ಕೆಲವು ಎದ್ದೇಳಲಿಕ್ಕೆ ಲೇಟ್ ಆಗುತ್ತೆ. ಹಾಗೆ ಏನು ಕೆಲಸ ಮಾಡ್ಲಿಕ್ಕೆ ಮನಸ್ಸು ಬರುದಿಲ್ಲ. ಇದೆಲ್ಲ ಸಾಮಾನ್ಯ, ಎಲ್ಲರಿಗೂ ಆಗೋದೇ. ಕಷ್ಟ ಯಾರಿಗೆಲ್ಲ ಹೇಳಿ? ಅಂತ ಶ್ರೀರಾಮರಿಗೆ ಕಷ್ಟ ಇತ್ತು, ಅಂತ ಶ್ರೀ ಶಿವನಿಗೆ ಕಷ್ಟ ಇತ್ತು, ಅಂತಹ ಎಲ್ಲಾ ದೇವರುಗಳಿಗೂ ಅವರದೇ ಆದ ಕಷ್ಟಗಳು ಇದ್ದೇ ಇದ್ದವು. ಅಂತ ಶ್ರೀ ಜಮದಗ್ನಿಯವರಿಗೆ ಎಂತೆಂತ ಕಷ್ಟ ಇದ್ವು ಗೊತ್ತಾ ನಿಮ್ಗೆ? ಅಂತ ಜಮದಗ್ನಿಯವರ ಜಮದಗ್ನಿಯವರ ಮಗ ಪರಶುರಾಮರಿಗೆ ಎಷ್ಟು ಕಷ್ಟ ಇತ್ತು ಗೊತ್ತಾ ನಿಮ್ಗೆ? ಕಷ್ಟ ಎಲ್ಲರಿಗೂ ಇರುವುದೇ ವೀಕ್ಷಕರೇ. ನಿಮ್ಗೆ ಮೊದಲಿಗೆ ಇವತ್ತು ಶ್ರೀ ಗಣೇಶರ ಆಶೀರ್ವಾದ ಹೇಳಿ. ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಶ್ರೀ ಗಣೇಶಾಯ ನಮಃ. ಗಣೇಶಾಯ ನಮಃ. ಗಣೇಶಾಯ ನಮಃ. ಎಲ್ಲರಿಗೂ ಒಳ್ಳೇದು ಮಾಡಿ ಭಕ್ತರಿಗೆಲ್ಲ. ಶ್ರೀ ಗಣೇಶರೇ, ಶ್ರೀ ಗಣೇಶಾಯ ನಮಃ. ಗಣೇಶಾಯ. ಹಾಗೆ ವೀಕ್ಷಕರೇ, ನಾನು ನಮ್ಮ ದೇವಸ್ಥಾನದಿಂದ ನೀರು, ಹಾಗೆ ಒಂದ್ ಸ್ವಲ್ಪ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು, ಹಾಗೆ ಸ್ವಲ್ಪ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹಾಗೆ ಬಂದೆ. ನಮ್ಮೂರಿನ ಗ್ರಾಮ ದೇವರು ದುರ್ಗಾ ಮಾತೆಯ ಆಶೀರ್ವಾದ ತಗೊಂಡು ಸೀದಾ ಬೈಕ್ ತಗೊಂಡು ಬಂದೆ. ಬೈಕ್ ತಗೊಂಡು ಬರುವಾಗಲೇ ಮಳೆ ಶುರು ಆಯ್ತು. ಮಳೆ ಶುರು ಆಗ್ಬಿಟ್ರೆ ಬೇಜಾರೇನು ಅನ್ಸಲ್ಲ. ಬೈಕ್ ಹೊಡೆಯುವಾಗ ಸ್ವಲ್ಪ ಸ್ಪೀಡ್ ಹೋಗಕ್ಕಾಗಲ್ಲ, ಸ್ಲೋ ಹೋಗ್ಬೇಕು. ಬ್ರೇಕ್ ಹಾಕಕ್ಕಾಗಲ್ಲ, ಬ್ರೇಕ್ ಹಾಕಿದ್ರೆ ಸ್ಲಿಪ್ ಆಗ್ಬಿಡುತ್ತೆ. ಹಾಗೆ ಸೀದಾ ನಾನು ಯಲ್ಲಾಪುರ ರೂಟಲ್ಲಿ ಬಂದೆ. ಯಲ್ಲಾಪುರ ರೂಟಲ್ಲಿ ಬರುವಾಗ ಅರ್ಬೈಲಲ್ಲಿ ಒಂದು ದುರ್ಗಾದೇವಿ ದೇವಸ್ಥಾನ ಇದೆ, ಗೊತ್ತಾ ನಿಮ್ಗೆ? ಅರ್ಬೈಲು ಘಟ್ಟ ಹತ್ತಕ್ಕಿಂತ ಮೊದ್ಲೇನೆ ಯಲ್ಲಾಪುರ ರೂಟಲ್ಲಿ ಆ ದುರ್ಗಾದೇವಿ ಅವರ ಆಶೀರ್ವಾದ ತಗೊಂಡು, ಅಲ್ಲೊಂದು ಹನುಮನ್ ದೇವಸ್ಥಾನ ಇದೆ, ಗೊತ್ತಾ? ಅಲ್ಲಿ ಒಳಗಡೆ ಹೋಗ್ಲಿಲ್ಲ ವೀಕ್ಷಕರು. ನಾನು ಅಲ್ಲಿ ಹೊರಗಡೆಯಿಂದನೇ ಒಂದು ಹನುಮಂತ ದೇವರನ್ನು ನೋಡಿ ಆಶೀರ್ವಾದ ತಗೊಂಡು ಹಾಗೆ ಸೀದಾ ಅರ್ಬೈಲ್ ಘಟ್ಟ ಹತ್ತಿ ಬಂದು ಯಲ್ಲಾಪುರದಲ್ಲಿ ಒಂದು ಗ್ರಾಮದೇವಿ ದೇವಸ್ಥಾನ ಇದೆ, ಗೊತ್ತಾ ನಿಮ್ಗೆ? ಗ್ರಾಮದೇವಿಯವರ ಆಶೀರ್ವಾದ ತಗೊಂಡು ಸೀದಾ ಮುಂಡಗೋಡ್ ರೋಡಲ್ಲಿ ಬಂದೆ ವೀಕ್ಷಕರೇ. ಮುಂಡಗೋಡ್ ರೋಡಲ್ಲಿ ಬಂದೆ. ಮುಂಡಗೋಡ ರೋಡಲ್ಲಿ ಬಂದು ಹಾವೇರಿಗೆ ಹೋಗುವ ರೂಟಲ್ಲಿ ರಾತ್ರಿ ಆಗೋಯ್ತು ವೀಕ್ಷಕರೇ. ಹಾಗೆ ಇನ್ನೊಂದು ಹೇಳಿಲ್ಲ ನಿಮ್ಗೆಲ್ಲ. ಹೌದು, ಯಲ್ಲಾಪುರದಲ್ಲಿ ಹೋಲ್ಸೇಲ್ ಅಲ್ಲಿ ಬಾಳೆಕಾಯಿ ಸ್ವಲ್ಪ ಕಡಿಮೆಯಲ್ಲಿ ಸಿಗತ್ತೆ. ಒಂದು 10 kg ಬಾಳೆಕಾಯಿನ ಗಾಡಿ ಬಾಕ್ಸ್ ಸ್ವಲ್ಪ ತುಂಬಿಕೊಂಡೆ, ಸ್ವಲ್ಪ ಕೈ ಚೀಲ ಸ್ವಲ್ಪ ಹಾಕೊಂಡೆ. ಸ್ವಲ್ಪ ಹಣ್ಣಾಗಿತ್ತು. ಇನ್ನೊಂದು 2 ದಿನದಲ್ಲಿ ಸರಿಯಾಗಿ ಹಣ್ಣಾಗ್ಬೋದು. ನನಗೆ ಸಂಚಾರಕ್ಕೆ ಹೋಗ್ಲಿಕ್ಕೆಲ್ಲ ಹಣ್ಣು ತಿನ್ಲಿಕ್ಕೆ ಒಳ್ಳೇದಾಗತ್ತೆ. ನಾನ್ ಸಂಚಾರ ಮಾಡುವಾಗ, ದೇವರ ದರ್ಶನ ಮಾಡುವಾಗ ಜಾಸ್ತಿ ಬಾಳೆಹಣ್ಣು, ಸೌತೆಕಾಯಿ, ಕ್ಯಾರೆಟು, ಕಲ್ಲಂಗಡಿ ಹಣ್ಣು, ಹಾಗೆ ಇನ್ನಿತರ ಹಣ್ಣುಗಳನ್ನೇ ಆಯ್ದುಕೊಳ್ತೇನೆ. ಹಾಗೆ ಒಂದು ಚಾಕು, ಹಾಗೆ ಸೌತೆಕಾಯಿ ಸಿಪ್ಪೆ ತೆಗಿಲಿಕ್ಕೆಲ್ಲ ಇದನ್ನ ಕೂಡ ನಾನು ತೆಗೆದಿಟ್ಕೊಳ್ತೇನೆ. ಒಳ್ಳೇದಾಗತ್ತೆ ಈ ತರ ಮಾಡ್ಕೊಂಡ್ರೆ. ದಿನ ಕೂಡ ತುಂಬಾ ಆರಾಮಾಗಿ ನಾವು ಕಳಿಬಹುದು, ಯಾವುದೇ ಕಷ್ಟ ಇಲ್ಲದೆ ಕಳಿಬಹುದು. ಹಾಗೆ ದೇಹಕ್ಕೂ ಯಾವುದೇ ರೀತಿಯ ತೊಂದರೆ ಇಲ್ಲ. ಹಾಗೆ ದೇವರ ಆರಾಧನೆ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ವೀಕ್ಷಕರೇ, ಈ ರೀತಿಯ ಆಹಾರ ಪದ್ಧತಿ. ಹಾಗೆ ಅಲ್ಲೊಂದು ನನಗೆ ರಾತ್ರಿ ಆಯ್ತು. ನನಗೆ ರಾತ್ರಿ ಬೈಕ್ ಜರ್ನಿ ಮಾಡೋದಂದ್ರೆ ಬೇಜಾರು, ಇಷ್ಟ ಆಗೋದಿಲ್ಲ. ರಾತ್ರಿ ಅಂದ್ರೆ ರೆಸ್ಟ್ ಮಾಡುವಂತ ಸಮಯ ಆಗೋದ್ರಿಂದ ನಾನು ಆಮೇಲೆ ನನಗೊಂದು ಒಳ್ಳೆ ದೇವಸ್ಥಾನ ಸಿಕ್ತು. ಅಲ್ಲಿ ನಾನು ಮಲ್ಕೊಂಡು ಬೆಳಿಗ್ಗೆ 4:45 ಅಂದ್ರೆ ಎದ್ದು, ಹಾಗೆ ಇಲ್ಲಿ ಒಂದು ಗಣೇಶ ದೇವಸ್ಥಾನ ಇದೆ. ಇಲ್ಲಿ ನೀರೆಲ್ಲ ಇತ್ತು ನೋಡಿ, ಅಲ್ಲಿ ನಲ್ಲಿ ಇದೆ. ಅಲ್ಲಿ ಸ್ನಾನ ಮುಗಿಸಿ, ಅಲ್ಲಿ ನೀರು ಬಕೆಟ್ ಎಲ್ಲ ನನಗೆ ರೆಡಿ ಇತ್ತು. ಅಲ್ಲಿ ಸ್ನಾನ ಮುಗಿಸಿ ಇಲ್ಲಿ ಶ್ರೀ ಗಣೇಶರ ತಗೊಂಡು ಒಂದು ಲಾಗ್ ಅಂತ ಮಾಡಿದೆ. ಮತ್ತೆ ಎಲ್ಲರೂ ಹೇಗಿದ್ದೀರಾ ವೀಕ್ಷಕರೇ? ಹೌದು, ಇವತ್ತಿನ ದಿನ ಥಂಡಿ, ಜ್ವರ ಎಲ್ಲ ಜಾಸ್ತಿ ಆಗತ್ತೆ. ಕಾರಣ ಅಂದ್ರೆ ಸ್ವಲ್ಪ ಮೊದಲನೇ ಸಾರಿ ಮಳೆ ಹೊಯ್ದಿರೋದ್ರಿಂದ
ಮಳೆ ಬಂದಿರೋದ್ರಿಂದ ಮಳೆ ಎಲ್ಲ ಕೆಲವೊಮ್ಮೆ ಜಾಸ್ತಿ ಆಗಿರುತ್ತಲ್ಲ, ಮಳೆ ಬಂದು ಒಂದ್ 2 ತಿಂಗಳಲ್ಲಿ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗುತ್ತೆ. ಹಾಗೆ ನೋಡಿ ಅಲ್ಲಿ ಶಿವ, ಓಂ ನಮಃ ಶಿವಾಯ ಹೇಳಿ ಎಲ್ಲರೂ. ಹಾಗೆ ನಾನು ಹೇಳೋದೇನಂದ್ರೆ, ಹೊಟ್ಟೆನ ಖಾಲಿ ಬಿಡಿ ಒಂದಿನ. ಈ ಥಂಡಿ ಕಫ ಕೆಮ್ಮಿಗೆಲ್ಲ ಮಾಡುವ ಕೆಲಸವೇ ಅದು. ಹೊಟ್ಟೆ ಖಾಲಿ ಬಿಟ್ಟು ನೀರ್ ಕುಡಿಬೇಕು, ಇಲ್ಲ ಎಳ್ನೀರಿಂದಾನೇ ದಿನ ಕುಡಿಬೇಕು, ಎಳ್ನೀರು ಬೊಂಡ. ಬರೀ ಒಂದಿನ ಮಾಡಿದ್ರೆ ಸಾಕಾಗಲ್ಲ. ಒಂದಿನ ಹೊಟ್ಟೆ ಖಾಲಿ ಬಿಟ್ಟು 2ನೇ ದಿನದಿಂದ ಹಣ್ಣು ಮತ್ತೆ ಎಳನೀರು, ಚಿಕ್ಕು ಹಣ್ಣು, ಇನ್ನಿತರ ನಾನ್ ಹೇಳಿದ್ನಲ್ಲ ಆಹಾರ ಪದ್ಧತಿ, ಅದೇ ಆಹಾರ ಪದ್ಧತಿನ ಒಂದು 5 ದಿನ ನೀವು ಮಾಡ್ಬಿಟ್ರೆ ನಿಮ್ಗೆ ಯಾವ ಆರೋಗ್ಯ ಸಮಸ್ಯೆನೂ ಬರುದಿಲ್ಲ. ಹಾಗೆ ಉಪ್ಪು ಖಾರ ಬಿಟ್ಟು ಆಹಾರವನ್ನ ಸೇವನೆ ಮಾಡ ಶುರು ಮಾಡಿದ್ರೆ ಆಮೇಲೆ 5 ದಿನ ಬಿಟ್ಟು ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ. ಹಾಗೆ ದಿನನಿತ್ಯ ಬೆಳಿಗ್ಗೆ ದೇವರ ಆಶೀರ್ವಾದ ಕೂಡ ತಗೊಂಡ್ಬಿಟ್ರೆ ಯಾವುದೇ ಉಸಿರಾಡೋ ಸಮಸ್ಯೆನೂ ಬರೋದಿಲ್ಲ ವೀಕ್ಷಕರೇ. ನಾನೆಲ್ಲ ಹಾಗೆ, ನನಗೂ ರಾತ್ರಿ ಮಲಗಿ ಬೆಳಗ್ಗೆ ಎದ್ದುವಾಗ ಕೆಲವೊಮ್ಮೆ ಕಫ, ಉಸಿರಾಡೋ ಸಮಸ್ಯೆ ಎಲ್ಲ ಶುರುವಾಗುತ್ತದೆ ಕೆಲವೊಂದು ಜಾಗದಲ್ಲಿ. ಕಾರಣ ಏನಂದ್ರೆ ಅಷ್ಟು ಗಾಳಿಯಲ್ಲಿ ಕೆಟ್ಟ ಶಕ್ತಿ ತುಂಬಿರೋದ್ರಿಂದ ಸಮಸ್ಯೆಗಳು ಸಾಮಾನ್ಯವಾಗಿ ಎಲ್ಲರಿಗೂ ಬರೋ ಸಹಜ. ಅದಕ್ಕೆ ನೀವು ಈ ತರ ಪಾಲನೆ ಮಾಡಿ, ಖಂಡಿತ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಬರೋದಿಲ್ಲ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಓಂ ಶ್ರೀ ದುರ್ಗಾಯ